ಹಾಯ್ ಎವ್ರಿವನ್. ಈ ವಿಡಿಯೋನಲ್ಲಿ ಒನ್ ಆಫ್ ದ ಬೆಸ್ಟ್ 3D ಪ್ರಿಂಟರ್ ಅಂತ ಮಾರ್ಕೆಟಲ್ಲಿ ಫೇಮಸ್ ಆಗಿರೋ ಬ್ಯಾಂಬೂ ಲ್ಯಾಬ್ಸ್ A1 ಅನ್ಬಾಕ್ಸಿಂಗ್ ಮತ್ತು ಸೆಟಪ್ ಮಾಡೋಣ. ಈ ವಿಡಿಯೋ ಮಾಡುವಾಗ ನಿಮಗೆ ಏನಾದರೂ ಇನ್ಫಾರ್ಮೇಷನ್, ಸ್ಪೆಸಿಫಿಕ್ ಪಾರ್ಟ್ ಇನ್ಫಾರ್ಮೇಷನ್, ಡೌಟ್ಸ್ ಆರ್ ಡೀಟೇಲ್ ವಿಡಿಯೋ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಅದ್ರ ಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಬನ್ನಿ ಅನ್ಬಾಕ್ಸಿಂಗ್ ಮತ್ತು ಸೆಟಪ್ ಸ್ಟಾರ್ಟ್ ಮಾಡೋಣ. ಎಲ್ಲದಕ್ಕಿಂತ ಮುಂಚೆ ಬ್ಯಾಂಬೂ ಲ್ಯಾಬ್ಸ್ A1 ಅನ್ಬಾಕ್ಸಿಂಗ್ ಬಗ್ಗೆ ಮಾತಾಡೋಣ. ಪ್ಯಾಕೇಜಿಂಗ್ ತುಂಬ ಪ್ರೀಮಿಯಮ್ ಆಗಿ ಕಾಣಿಸ್ತಿತ್ತು. ಬಾಕ್ಸ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಪ್ರೀಮಿಯಮ್ ಆಗಿ ಪ್ಯಾಕಿಂಗ್ ಆಗಿದೆ ಅಂತ. ಟೇಪ್ಸ್ ಎಲ್ಲ 2 ಟೈಮ್ಸ್ ಹಾಕಿ ಸ್ಟ್ರಾಂಗ್ ಆಗಿ ಪ್ಯಾಕ್ ಮಾಡಿದ್ದಾರೆ. ಲುಕ್ಸ್ ಲೈಕ್ ದಿಸ್ ಅನ್ಬಾಕ್ಸಿಂಗ್ ವಿಡಿಯೋ ಇಸ್ ರಿಯಲಿ ವರ್ತ್ ಇಟ್ ಅಂತ ನನಗನ್ನಿಸ್ತಿದೆ. ಟೇಪ್ಸ್ ಎಲ್ಲ ತೆಗಿಯೋಕ್ಕೆ ನನಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಆಯಿತು. ಕೊನೆಗೂ ಬಾಕ್ಸ್ ಓಪನ್ ಮಾಡಿದ ಮೇಲೆ ಮುಂದೆನೇ ಬಿಲ್ಡ್ ಪ್ಲೇಟ್ ಕಾಣಿಸುತ್ತೆ. ಸೊ ಬಾಕ್ಸ್ ಓಪನ್ ಮಾಡಿದ ಮೇಲೆ ಒಳಗಡೆ ಇರೋ ಕಾರ್ಡ್ಬೋರ್ಡ್ ಮೇಲೆ ಇನ್ಸ್ಟ್ರೂಮೆಂಟ್ನ ಹೆಂಗೆ ಆಚೆ ತೆಗಿಬೇಕು ಅಂತ ಗೈಡ್ ಕೊಟ್ಟಿದ್ದಾರೆ. ಸೊ ಅದೇ ಗೈಡನ್ನ ಯೂಸ್ ಮಾಡಿಕೊಂಡು ನಾನು ಇನ್ಸ್ಟ್ರೂಮೆಂಟ್ನ ಹಂಗೆ ಆಚೆ ತೆಗೆದು ಟೇಪ್ಸ್ ಎಲ್ಲ ಅನ್ರಾಪ್ ಮಾಡಿ ಫಸ್ಟ್ ನಮ್ಗೆ ಕಾಣಿಸೋದೆ ಬಿಲ್ಡ್ ಪ್ಲೇಟ್ ಮತ್ತು ಯೂಸರ್ ಗೈಡ್. ಸೊ ಅದೇ ಕಾರ್ಡ್ಬೋರ್ಡ್ ಕೆಳಗೆ ಸ್ಪೂಲ್ ಹೋಲ್ಡರ್ ಸಿಗುತ್ತೆ. ಸ್ಪೂಲ್ ಹೋಲ್ಡರ್ ಅಂದರೆ ಫಿಲಮೆಂಟ್ ಹೋಲ್ಡರ್. ಸೊ ಒಳಗೆ ನೋಡಿದ್ರೆ ತುಂಬ ಸೇಫ್ಟಿಯಾಗಿ ಪ್ಯಾಕ್ ಮಾಡಿದ್ದಾರೆ. ಎಲ್ಲ ಕಡೆ ಥರ್ಮೋಕೋಲ್ ಸಪೋರ್ಟ್ ಎಲ್ಲ ಇಟ್ಟು ಸೇಫ್ಟಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದಾರೆ. ಬಿಕಾಸ್ ಶಿಪ್ಪಿಂಗ್ ಟೈಮಲ್ಲಿ ಏನು ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ. ಸೊ ಇದು ಕ್ಯಾಂಟ್ರಿ ಅಸೆಂಬ್ಲಿ. ಸೊ ನಾನು ಎಲ್ಲ ಪಾರ್ಟ್ಸ್ನೂ ಆಮೇಲೆ ಫ್ಲೋರ್ ಮೇಲೆ ಇಟ್ಟು 1 by 1 ಕ್ಲೀನಾಗಿ ನೋಡೋಣ. ಫಸ್ಟು ಬೇಸ್ ಯೂನಿಟ್ ಮೇಲೆ ಇರೋ ಟೈಸ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಸಪೋರ್ಟ್ ಎಲ್ಲ ರಿಮೂವ್ ಮಾಡೋಕ್ಕಾಗಲಿಲ್ಲ ಅಂದರೆ ಆಮೇಲೆ ಕೂಡ ರಿಮೂವ್ ಮಾಡ್ಬೋದು. ಬಾಕ್ಸ್ ಒಳಗೆ PTFE ಟ್ಯೂಬ್ ಮತ್ತು ಸ್ಯಾಂಪಲ್ ಫಿಲಮೆಂಟ್ ಕೊಟ್ಟಿರ್ತಾರೆ. ಥರ್ಮೋಕೋಲ್ ಒಳಗೆ ಆಕ್ಸೆಸರೀಸ್ ಬ್ಯಾಗ್ ಸಿಗುತ್ತೆ. ಟೇಪ್ ಹಾಕಿ ಅಂಟಿಸಿರ್ತಾರೆ. ಸೊ ಅದನ್ನು ಕ್ಲೀನಾಗಿ ಎತ್ತಿಟ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಲೇಟರ್ ಪಾರ್ಟು. ಸೊ ಅದ್ರ ಜೊತೆಗೆ ಪಾಚ್ ವೈಪರ್ ಮತ್ತು ಪವರ್ ಕೇಬಲ್ ಕೂಡ ಥರ್ಮೋಕೋಲ್ ಒಳಗೇ ಇರುತ್ತೆ. ಸೊ ಅಸೆಂಬ್ಲಿ ಪಾರ್ಟ್ಸ್ನ ಆವಾಗಲೇ ಹೇಳ್ದಂಗೆ ಎಲ್ಲ ಸಪ್ರೇಟಾಗಿ ಫ್ಲೋರ್ ಮೇಲೆ ಇಟ್ಟಿದ್ದೀನಿ. ಆಕ್ಸೆಸರೀಸ್ ಕಿಟ್ ಒಳಗೆ ಸ್ಕ್ರೂಸ್, ಲುಬ್ರಿಕೆಂಟ್, ಆಯಿಲ್, ಆ್ಯಲನ್ ಕೀ ಆ್ಯಂಡ್ ಅದರ್ ನೆಸೆಸಿಟಿ ಐಟಮ್ಸ್ ಇರುತ್ತೆ. ಬಟ್ ಮೋಸ್ಟ್ಲಿ ನಾವು ಆ್ಯಲನ್ ಕೀನ ಯೂಸ್ ಮಾಡಿ ನಾವು ಅಸೆಂಬ್ಲಿ ಮಾಡಬೇಕಿರುತ್ತೆ. ಇವಾಗ ಅಸೆಂಬ್ಲಿನ ಸ್ಟಾರ್ಟ್ ಮಾಡೋಣ. ಫಸ್ಟು ಗ್ಯಾಂಟ್ರಿ ಫ್ರೇಮಲ್ಲಿರೋ ಈ ಪ್ಲಾಸ್ಟಿಕ್ ಸಪೋರ್ಟ್ಸ್ನ ಈ ಸ್ಕ್ರೂವಿನ ರಿಮೂವ್ ಮಾಡಬೇಕಾಗುತ್ತೆ. ಇದು ಶಿಪ್ಪಿಂಗ್ ಟೈಮಲ್ಲಿ ಎಕ್ಸ್ ಆ್ಯಕ್ಸಿಸ್ಗೆ ಏನು ಡ್ಯಾಮೇಜ್ ಆಗಬಾರ್ದು ಅಂತ ಕೊಟ್ಟಿರ್ತಾರೆ. ಸೊ 2 ಸಪೋರ್ಟ್ ರಿಮೂವ್ ಮಾಡಿದ್ಮೇಲೆ ಬೇಸ್ ಮೇಲೆ ಮ್ಯಾಗ್ನೆಟಿಕ್ ಬೆಡ್ ಪ್ಲೇಟ್ನ ಪ್ರಾಪರಾಗಿ ಅಲೈನ್ಮೆಂಟ್ ಮಾಡಿ ಫಿಕ್ಸ್ ಮಾಡಬೇಕಾಗುತ್ತೆ. ಮತ್ತು ಬೇಸ್ನ ಸ್ವಲ್ಪ ಕ್ರಾಸ್ ಮಾಡಿ ಗ್ಯಾಂಟ್ರಿ ಫ್ರೇಮ್ ಒಳಗೆ ಸ್ಟ್ರೈಟಾಗಿ ವಿಡಿಯೋನಲ್ಲಿ ತೋರಿಸಿರೋ ಥರ ಪ್ಲೇಸ್ ಮಾಡ್ಕೋಬೇಕು. ಪ್ಲೇಸ್ ಮಾಡಿದ್ದಾದಮೇಲೆ ಇನ್ಸ್ಟ್ರೂಮೆಂಟ್ನ ಈ ಕಡೆ ತಿರುಗಿಸಿ ಸಪೋರ್ಟ್ ಪ್ಲೇಟ್ನ ಓಪನ್ ಮಾಡಬೇಕು. ಓಪನ್ ಮಾಡಿದ್ಮೇಲೆ ಅಲ್ಲಿ ಎಲ್ಲೆಲ್ಲಿ ಗ್ರೀನ್ ಕಲರ್ ಕಾಣಿಸ್ತಿದೆಯೋ ಅಲ್ಲೆಲ್ಲನೂ 23 ನಂಬರ್ ಸ್ಕ್ರೂನ ಹಾಕಿ ಟೈಟ್ ಮಾಡಬೇಕು. ಸ್ಕ್ರೂಸ್ ಬಂದು ಆಕ್ಸೆಸರೀಸ್ ಪೌಚಲ್ಲಿ ಇರುತ್ತೆ. ಎಲ್ಲ ಸ್ಕ್ರೂಸ್ ಫಿಟ್ ಮಾಡಿದ್ಮೇಲೆ ಪ್ಲೇಟ್ನ ಈ ಸೈಡ್ ಮೂವ್ ಮಾಡಿ ಮತ್ತೊಂದು ಕಡೆ ಇರೋ ಸ್ಕ್ರೂಸ್ನೂ ಫಿಟ್ ಮಾಡಬೇಕು. ಸ್ಕ್ರೂಸ್ ಎಲ್ಲ ಓವರಾಗಿ ಟೈಟ್ ಮಾಡಿಬಿಡಿ. ಎಷ್ಟಾಗುತ್ತೋ ಅಷ್ಟು ಟೈಟ್ ಮಾಡಿ. ಟೈಟ್ ಮಾಡಾದಮೇಲೆ
ಫಸ್ಟೇ ರಿಮೂವ್ ಮಾಡ್ಕೊಂಡಿದ್ದು ಸಪೋರ್ಟ್ ಪ್ಲೇಟ್ನ ಫಿಕ್ಸ್ ಮಾಡ್ಕೋಬೇಕು. ಈಗ ಅಸೆಂಬ್ಲಿ ಎಲ್ಲ ಮುಗ್ದಿದೆ, ಬಟ್ ವೈರಿಂಗ್ ಒಂದು ಬಾಕಿ ಇದೆ. ಇನ್ಸ್ಟ್ರೂಮೆಂಟ್ ಕೆಳಗಡೆ ಈ ಥರ ಕಾಣಿಸುತ್ತೆ. ಇಲ್ಲಿ ಅದರಲ್ಲೇ ಬರೋ ಆ ಸಾಕೆಟ್ನ ಅಟ್ಯಾಚ್ ಮಾಡಬೇಕು. ಆ ಸಾಕೆಟಲ್ಲೇ USB-C ಇರುತ್ತೆ ಮತ್ತು 2 ವೈರ್ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ವೈರ್ ಕೆಳಗಡೆನೇ ಟೇಪ್ ಹಾಕಿರುತ್ತೆ. ಎಲ್ಲ ವೈರಿಂಗ್ಗೆ ಕಲರ್ ಕೋಡಿಂಗ್ ಇರುತ್ತೆ. ಕಲರ್ ಕೋಡಿಂಗ್ ಪ್ರಕಾರ ಫಿಕ್ಸ್ ಮಾಡ್ಕೊಬೇಕು. ಆಮೇಲೆ ಸಾಕೆಟ್ನ ಟೈಟ್ ಮಾಡ್ಕೋಬೇಕು. ಟೈಟ್ ಆದಮೇಲೆ ಸಾಕೆಟ್ನ ಮೇಲೆ ಸ್ಲೈಡ್ ಮಾಡಿದ್ರೆ ಆವಾಗ USB-C ಫಿಕ್ಸ್ ಆಗುತ್ತೆ. ಸೊ ಎಲ್ಲ ಕರೆಕ್ಟ್ ಆದಮೇಲೆ, ಎಲ್ಲ ವೈರ್ಸ್ ಎಲ್ಲ ಕರೆಕ್ಟಾಗಿ ಕನೆಕ್ಟ್ ಆದಮೇಲೆ, USB-C ಅಟ್ಯಾಚ್ ಆದಮೇಲೆ ಅಲ್ಲಿ ಒಂದು ಸ್ಕ್ರೂ ಇರುತ್ತೆ. ಸ್ಕ್ರೂನ ಟೈಟ್ ಮಾಡ್ಕೊಳ್ಬೇಕು. ಸೊ ಒನ್ಸ್ ಎಲ್ಲ ಮುಗ್ದಾದ್ಮೇಲೆ ನಮ್ಮ ಅಸೆಂಬ್ಲಿ ಆಲ್ಮೋಸ್ಟ್ ಮುಗೀತು ಅಂತ ಅರ್ಥ. ನೆಕ್ಸ್ಟು ಪರ್ಚ್ ವೈಪರ್ನ ಇನ್ಸ್ಟಾಲ್ ಮಾಡಬೇಕು. ಸೊ ಇದು ನಾಸಲ್ ಹೀಟಾಗಿ ಬರೋ ಫಿಲಮೆಂಟ್ನ ಎಲ್ಲ ಇದು ಆಚೆ ತಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ನಂಬರ್ 12 ಸ್ಕ್ರೂಯಿಂದ ಇದನ್ನು ಹಿಂದ್ಗಡೆಯಿಂದ ಫಿಟ್ ಮಾಡ್ಬೋದು. ವಿಡಿಯೋನಲ್ಲಿ ತೋರಿಸ್ತಿರೋ ಜಾಗದಲ್ಲಿ ಸ್ಕ್ರೂ ಫಿಟ್ ಮಾಡ್ಬೋದು. ಸ್ಕ್ರೂ ಟೈಟ್ ಆದಮೇಲೆ ಸ್ಪೂಲ್ ಹೋಲ್ಡರ್ನ ಫಿಟ್ ಮಾಡ್ಕೋಬೇಕು. ಸ್ಪೂಲ್ ಹೋಲ್ಡರ್ ಫಿಟ್ ಆದಮೇಲೆ PTFE ಟ್ಯೂಬ್ನ ಅಟ್ಯಾಚ್ ಮಾಡ್ಕೋಬೇಕು. PTFE ಟ್ಯೂಬ್ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಸ್ಯಾಂಪಲ್ ಫಿಲಮೆಂಟ್ನ ನಾನು ವಿಡಿಯೋನಲ್ಲಿ ತೋರಿಸ್ತಿರೋ ಹಾಗೆ PTFE ಟ್ಯೂಬ್ ಒಳಗೆ ಹಾಕೋಬೇಕು. ಸೊ ಹಾಕಿದಾದ್ಮೇಲೆ ಫೈನಲ್ ಸ್ಟೆಪ್ ಏನಂದರೆ ಪವರ್ಗೆ ಕನೆಕ್ಟ್ ಮಾಡ್ಕೊಬೇಕು. ಒನ್ಸ್ ಕನೆಕ್ಟ್ ಆಗಿದ ತಕ್ಷಣ ಬೇಸಿಕ್ ಸೆಟ್ಟಿಂಗ್ಸ್ ತೋರಿಸುತ್ತೆ. ಸೆಟ್ಟಿಂಗ್ಸಲ್ಲಿ ಲ್ಯಾಂಗ್ವೇಜ್, ರೀಜನ್, ವೈಫೈ, ಆಮೇಲೆ ಪ್ರಿಂಟರ್ನ ಬ್ಯಾಂಬೂ ಲ್ಯಾಬ್ಸ್ ಆ್ಯಪ್ ಜೊತೆ ಕನೆಕ್ಟ್ ಮಾಡ್ಕೊಬೋದು. ಒನ್ಸ್ ಕನೆಕ್ಟೆಡ್ ನಿಮ್ಗೆ ಬೇಕಿರೋ ಮಾಡಲ್ಸ್ನ ಪ್ರಿಂಟ್ ಮಾಡ್ಕೊಬೋದು. ನಿಮಗೆ ಈ ವಿಡಿಯೋ ಯೂಸ್ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಡೌಟ್ಸ್ ಏನಾದ್ರು ಇದ್ದರೆ ಕಮೆಂಟ್ಸ್ ಹಾಕಿ.